ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸ್ದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. Patient of same second, diabetic patient only. He had a fourth, third, second, and fourth also gangrene was there. Only different phase. Actually, not ನಿಪ್ಪಾಣಿ ತಾಲೂಕಿನ ಹಲವಾರು ಗ್ರಾಮ ಪಂಚಾಯಿತಿ ಕಾರ್ಯಾಲಯಗಳಲ್ಲಾಗಿರುವುದು ಹಾಗೂ ಊರಿನ ಪ್ರವೇಶದ್ವಾರಗಳಲ್ಲಿ ಎಲ್ಲ ಅಂದರೆ ಕನ್ನಡವನ್ನು ಹೊರತುಪಡಿಸಿ ಮರಾಠಿ ಭಾಷೆಯಲ್ಲೇ ಸ್ವಾಗತ ಪತ್ರಗಳು ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಕಾರ್ಯಾಲಯದ ಎಲ್ಲ ಚಟುವಟಿಕೆಗಳು, ಅಧ್ಯಕ್ಷರಾಗಿರ್ಬೋದು, ಆಡಳಿತಾಧಿಕಾರಿ ಆಗಿರ್ಬೋದು, ಸೆಕ್ರೆಟರಿ ರೂಮ್ ಆಗಿರ್ಬೋದು ಮತ್ತು ತಮ್ಮ ಕಾಗದ ಪತ್ರಗಳನ್ನು ಜಪಿಸಿರ್ತಕ್ಕಂಥ ಎಲ್ಲ ಕೋಣೆಗಳಿಗೆ ಮರಾಠಿಯಲ್ಲೇ ಅವಕ್ಕೆ ಒಂದು ನಾಮಕರಣವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ದಿನ ಮಲ್ಕಾಪುರ ಗ್ರಾಮ ಪಂಚಾಯಿತಿಗೆ ಬಂದಿದ್ದೀವಿ. ಅಲ್ಲಿರ್ತಕ್ಕಂಥ ಪ್ರವೇಶ ದ್ವಾರದ ಮತ್ತು ಅವರು ಗ್ರಾಮ ಪಂಚಾಯಿತಿ ಒಳಗಡೆ ಇರ್ತಕ್ಕಂಥ ಕಾರ್ಯಾಲಯ ಎಲ್ಲವೂ ಮರಾಠಿಮಯವಾಗಿದೆ. ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮಾತಾಡಿದೆವು. ಅವರು ಒಳ್ಳೆಯ ರೀತಿ ಸ್ಪಂದಿಸಿದರು. ಅದನ್ನು ನೋಡೋಣ. ಇವತ್ತು ಸಂಜೆ ಒಳಗಡೆ ಎಲ್ಲನೂ ಅವರು ಕನ್ನಡದಲ್ಲಿ ಅಂದರೆ ಕನ್ನಡದಲ್ಲೇ ಎಲ್ಲವನ್ನು ಅಕ್ಷರಗಳನ್ನು, ಬರಹಗಳನ್ನು ಮತ್ತು ಪ್ರವೇಶದ್ವಾರವನ್ನು ಕನ್ನಡ ನಾಮಫಲಕದಲ್ಲಿ ಬದಲಾಯಿಸಿದ್ರು. ಬದಲಾಯಿಸಲಿಲ್ಲ ಅಂದ್ರೆ ಕಿತ್ತೂರು ಕರ್ನಾಟಕ ಸೇನೆಯಿಂದ ಉಗ್ರವಾದಂಥ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ನಿಪ್ಪಾಣಿ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. तुकाराम सोमनाथ फ्रॉम अनगोड कडाड देखो एक पॉइंट this is I am ready to listen to all एक पॉइंट अगर डिस्कस करेंगे तो बहुत अच्छा मतलब का बात होगा इसमें. तो फर्स्ट पॉइंट मैं दोबारा अभी कोंडस्कर जी ने आपको सर्वे नंबर सॉरी उनका एक्विजिशन नहीं हुआ करके इन फाइनल 3D आपने एफिडेविट सबमिट किया है. इज दैट राइट और नॉट? फर्स्ट वो पॉइंट पे डिस्कस करते हैं, फिर आई विल कम टू योर तो आयु जवाबदारी ಇದೆ. ಅವರು ಕರೀತಾ ಇದ್ದಾರೆ. ಆ ಬಸ್ ಕಂಡಕ್ಟರ್ ಏನೋ ಹಾಸ್ಪಿಟಲಲ್ಲಿದ್ದಾರೆ. ಈಗ ನಾವು ಇದರಲ್ಲಿ ಮೇನ್ ಬಸ್ ಇದು ಪ್ಯಾಸೆಂಜರ್ಸಿಂದ ಮತ್ತು ವಿಕ್ಟಿಮ್ ಕಡೆಯಿಂದ ಅವರ ಹೆಲ್ತ್ ಮೇಲಿಂದ ಈ ಕೇಸ್ದಲ್ಲಿ ನಾವು ಕ್ಲೋಸ್ ಪೇರೆಂಟ್ಸ್ ಹೇಳಿಕೆ ಕೂಡ ಅದು ಕೂಡ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಮಾಡಿದ್ದೀನಿ. ಮಾರಿಹಾಲ್ರಿಂದ ಇಲ್ಲಿ CCRBಗೆ ನಾನು ಮಾಡಿದ್ದೀನಿ. ಅದು ನಾವು ಚೆಕ್ ಮಾಡಬೇಕು, ಎನ್ಕ್ವೈರಿ ಮಾಡಬೇಕು. ಡೈರೆಕ್ಟ್ ಅಮರ್ನಾಥ್ ಅದು ಕಷ್ಟ ಇದೆ. ಯಾಕಂದರೆ ಎನ್ಕ್ವೈರಿ ಮಾಡಬೇಕು ನಿಜವಾಗಲೂ ಏನೇನಾಗಿದೆ. ಬಿಕಾಸ್ ವಿ ಹ್ಯಾವ್ ಟು ಡೂ ಜಸ್ಟಿಸ್. ಸೊ ಏನೇನಾಗಿದೆ, ಅವ್ರ ತಪ್ಪೇನಿದೆ, ಲೂಪ ಏನಿದೆ ಅದರಲ್ಲಿ ಅದು ರಿಪೋರ್ಟ್ ಬಂದಮೇಲೆ ಅದು ನೋಡಿಕೊಂಡು ಮತ್ತೆ ಮುಂದೆ ಫರ್ದರ್ ಆ್ಯಕ್ಷನ್ ಮಾಡ್ತೀನಿ. ಅದು ಒಂದು ಎಲ್ಲರೂ ಮಾಡಿದ್ದಾರೆ. ಅದೇ ಸಲುವಾಗಿ ನಾನು ಅವ್ರ ಮೇಲೆ ಒಂದು ರೂಲ್ 7 ಚಾರ್ಜ್ ಮೆಮೊ ಆಲ್ರೆಡಿ ನಾನು ಇಶ್ಯೂ ಮಾಡಿದ್ದೀನಿ. ಅದೇ ಸಲುವಾಗಿ
ಈಗ ನಾವು ಸ್ಟೇಟ್ಮೆಂಟ್ ತೊಗೊಂಡಿದ್ವಿ. ಈಗ ಆ ಕಂಡಕ್ಟರ್ ಕಂಪ್ಲೇಂಟಲ್ಲಿ ಭಾಷಾ ಮೇಲೆ ಬಗ್ಗೆ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.